ಹಿರಿಯ ಸದಸ್ಯರು ಕೇಳಿದ್ದಾರೆ, ಅದು ಸತ್ಯ ಇದೆ ಸಭಾಧ್ಯಕ್ಷರೇ. ಈ ನಂದಿಕೂರು ಗ್ರಾಮದ ಹತ್ರ ರೊಚ್ಚು ನೀರಿನ ಸಂಸ್ಕರಣಾ ಘಟಕ ಕೆಲವು ಕಾಂಪೋನೆಂಟ್ ದುರಸ್ತಿ ಇದೆ ಸಭಾಧ್ಯಕ್ಷ, ಅದನ್ನು ರೆಡಿ ಮಾಡಿಸ್ತಾ ಇದ್ವಿ ಸಭಾಧ್ಯಕ್ಷ. ಅದಾದ ನಂತರ ಈ ಮೇಲ್ಭಾಗದಲ್ಲಿ ಕೆಲವು ಗ್ರಾಮಗಳಿಂದ ನೈಸರ್ಗಿಕವಾಗಿ ಅದು ಡೌನ್ ಇರೋದ್ರಿಂದ ಸಭಾಧ್ಯಕ್ಷ, ಅಲ್ಲಿ UGD ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ನದಿಗೆ ನೀರು ಬಿಟ್ಬಿಟ್ಟಿದ್ದಾರೆ ಸಭಾಧ್ಯಕ್ಷರೇ. ಅದನ್ನು ಸಹ ನಾವು ರೆಡಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ಭೀಮಾ ನದಿ ಬೇಸಿಗೆ ಕಾಲದಲ್ಲಿ ನೀರು ಹರಿಯುವಿಕೆ ಈ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಸಭಾಧ್ಯಕ್ಷ, ಮಳೆ ಸಮಸ್ಯೆ ಬೇಸಿಗೆ ಆಗಿರೋದ್ರಿಂದ ಅದೂ ಸ್ವಲ್ಪ ಇಲ್ಲಿ ಹಳೆ ವ್ಯವಸ್ಥೆ ಇದೆ ಸಭಾಧ್ಯಕ್ಷ, ಅದು ಶಿಥಿಲಾವಸ್ಥೆ ಇದೆ ಸಭಾಧ್ಯಕ್ಷ. ಈಗ ನಾವು ಹೊಸ ಬಜೆಟ್ನಲ್ಲಿ ಸಭಾಧ್ಯಕ್ಷರೇ ಇದಕ್ಕೆಲ್ಲ ಶಾಶ್ವತವಾದ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾರಾಯಣಪುರ ಬ್ಯಾರೇಜಿಂದ ಸಭಾಧ್ಯಕ್ಷ ಸುಮಾರು 1800 ಕೋಟಿ ರೂಪಾಯಿ ದುಡ್ಡು ಬೇಕಾಗ್ತದೆ ಸಭಾಧ್ಯಕ್ಷರೇ. DPR ಮಾಡಲಿಕ್ಕೆ ಈಗಾಗಲೇ ನಾವು ಹೇಳಿದ್ವಿ ಸಭಾಧ್ಯಕ್ಷರೇ. ಸಮಗ್ರ ಗುಲ್ಬರ್ಗ ನಗರಕ್ಕೆ ಈ ನಾರಾಯಣಪುರ ದಂಡೆಯಿಂದ ನೀರು ತಗೊಬರುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಅದು ಸ್ವಲ್ಪ ಲೇಟ್ ಆಗ್ತದೆ ಸಭಾಧ್ಯಕ್ಷರೇ. ಆದ್ದರಿಂದ ತಕ್ಷಣಕ್ಕೆ ಈಗ ಸಭಾಧ್ಯಕ್ಷ 10 ಕೋಟಿ ರೂಪಾಯಿ KKRDB ಹಣ ಇದೆ ಸಭಾಧ್ಯಕ್ಷ. ಅಲ್ಲಿ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡೋಕೆ ಕೊಟ್ಟಿದೆ ಸಭಾಧ್ಯಕ್ಷ. ಆ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿ ಅದ್ರ ಬದಲು ಈ ಮೈನರ್ ಇರಿಗೇಷನ್ ಅವರು ಸಪ್ರೇಟಾಗಿ ಈಗ ಅಲ್ಲಿ ಡ್ಯಾಮ್ಗೆ ನೀರು ಹೋಗ್ದಿದ್ದಂಗೆ ಅವರೇನೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಮತ್ತು ನಮ್ಮ ಇಲಾಖೆಯಿಂದ ನಾನು STP ರಿಪೇರಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. 3 ಕೋಟಿ ರೂಪಾಯಿ ಆಗ್ತದೆ ನಂದಿಕೂರು ಗ್ರಾಮದಲ್ಲಿ, ಅದನ್ನು ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈಗ ಮೈನರ್ ಇರಿಗೇಷನ್ ಮತ್ತು ನಾವು ಇಬ್ಬರು ಸೇರಿ ಸುಮಾರು 13 ಕೋಟಿ ವೆಚ್ಚದಲ್ಲಿ ಯಾವುದು ಗ್ರಾಮಗಳಿಂದ ಬರ್ತಾ ಇರುವಂಥ ನೀರನ್ನು ಸಪ್ರೇಟಾಗಿ ಈ ಕುಡಿಯೋ ನೀರಿನ ವ್ಯವಸ್ಥೆ ಹತ್ರಕ್ಕೆ ಹೋಗ್ತದೆ, ಪೂರ್ತಿ ಹೋಗಲ್ಲ ಸಭಾಧ್ಯಕ್ಷ, ಕೆಲವೊಂದು ಭಾಗ ಹೋಗೋದಷ್ಟೇ. ಆ ನೀರು ಸಹ ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಮೈನರ್ ಇರಿಗೇಷನ್ ಮತ್ತು ನಾವು ಇಬ್ಬರೂ ಸೇರಿ ಈಗ ಪ್ರಾಜೆಕ್ಟ್ ತಗೋತಾ ಇದ್ವಿ ಸಭಾಧ್ಯಕ್ಷ. ಹಣನೂ ಈಗ ಒದಗಿಸಿದ್ದೀವಿ ಸಭಾಧ್ಯಕ್ಷ. ಈ ಏಪ್ರಿಲಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ ಸಭಾಧ್ಯಕ್ಷ. ಅದಾದ ನಂತರ ಕುಡಿಯೋ ನೀರು ಕೇಳಿದ್ರು ಸಭಾಧ್ಯಕ್ಷ. ಈಗಾಗಲೇ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಧ್ಯಕ್ಷರೇ ಗುಲ್ಬರ್ಗ ನಗರಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ಈ L&Tಯಿಂದ ಮಾಡಿದ್ವಿ ಸಭಾಧ್ಯಕ್ಷರೇ. ಅದರಲ್ಲಿ 40% ಫೈನಾನ್ಸ್ ನಾವು ಇದು ಮಾಡಿದ್ವಿ, ಇನ್ನೊಂದು 55% ಕೆಲಸ ಆಗಿದೆ, ಅದು 40% ದುಡ್ಡು ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಮತ್ತು ಅವ್ರಿಗೆ ಗೊತ್ತು ಸಭಾಧ್ಯಕ್ಷ, 3-4 ಸರ್ತಿ ಆ L&T ಅವರು ಲೇಟ್ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಕರೆದು ಫೈನ್ ಸಹ ಹಾಕಿದ್ವಿ ಸಭಾಧ್ಯಕ್ಷ. ಸುಮಾರು 60 ಕೋಟಿ ರೂಪಾಯಿಗಳನ್ನು ಅವ್ರಿಗೆ ಲೇಟ್ ಆಗಿದೆ ಅಂತೇಳಿ ಅವ್ರಿಗೆ ಫೈನ್ ಸಹ ನಾವು ಹಾಕಿದ್ದೀವಿ ಸಭಾಧ್ಯಕ್ಷರೇ. ಆದ್ದರಿಂದ ಮಾನ್ಯ ಹಿರಿಯ ಸದಸ್ಯರು ಹೇಳಿರೋ ಪ್ರಕಾರ ತಡ ಆಗಿದೆ ಸಭಾಧ್ಯಕ್ಷರೇ. ಇನ್ನು ಏನು ಕಲುಷಿತ ನೀರು ಏನು ಆಗ್ತಾ ಇದೆ ಸಭಾಧ್ಯಕ್ಷ ಸ್ವಲ್ಪ ಭಾಗ, ಅದನ್ನು ಸಹ ಈಗ ರಿಪೇರಿ ಮಾಡ್ತೀವಿ ಸಭಾಧ್ಯಕ್ಷ. ಮುಂದಿನ ತಿಂಗಳಲ್ಲಿ ಅದು ಮಾಡ್ತೀವಿ ಸಭಾಧ್ಯಕ್ಷ. ಅದಾದಮೇಲೆ ಮನೆಗಳಿಗೆ ಸಂಪರ್ಕ ಕೊಡುವಂಥ ಪ್ರಕ್ರಿಯೆ ಈಗಾಗಲೇ ಜಾರಿಯಲ್ಲಿದೆ ಸಭಾಧ್ಯಕ್ಷ. ಒಂದು 8,000 ಮನೆಗಳು ಕೊಟ್ಟಿದ್ದೀವಿ, ನುಡಿದಿದ್ದು ಅತಿ ಶೀಘ್ರದಲ್ಲಿ ಮಾಡಿಕೊಡ್ತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಇದು 2 ವರ್ಷ ಅಧ್ಯಕ್ಷರೇ, ಸಚಿವರ ಅಧ್ಯಕ್ಷರೇ, ಹೇಳಿರ್ತಕ್ಕಂಥದ್ದು 2 ವರ್ಷ ಬೇಕಾದಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಪರಿಸ್ಥಿತಿ ಯಾವ ರೀತಿ ಒದಗಿಸ್ತೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆಗೆ ಉತ್ತರ. ಈಗ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಾರಾಯಣಪುರನ ತರ್ತಕ್ಕಂಥದ್ದು ಬಜೆಟ್ ನಲ್ಲಿ ಮಾಡಿದ್ದಾರೆ, ಅದು ಇನ್ನೂ 2-3 ಎಮರ್ಜೆನ್ಸಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಒಂದು ನಿಮಿಷ, ಈಗಿನ ಪರಿಸ್ಥಿತಿಯಲ್ಲಿ ಇಮಿಡಿಯೇಟ್ ತರಬೇಕು ಅವರು. ಆಯ್ತು, ಹೇಳಿದ್ದಾನೆ, ಹೇಳಿ ಮತ್ತೆ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರದಲ್ಲಿ ಕಲಬುರಗಿ ನಗರದ ಕೆಲವು ಪ್ರದೇಶಗಳಲ್ಲಿ ಬೇಸಿಗೆ ಸಮಯದಲ್ಲಿ ಕಲುಷಿತ ನೀರು ಕುಡಿಯುವ ನೀರಿನಲ್ಲಿ ಮಿಶ್ರಣವಾಗುತ್ತಿರುವ ಸರ್ಕಾರ ಗಮನಕ್ಕೆ ಬಂದಿದೆ ಎಂದಿದ್ದಾರೆ. ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ. ತಮ್ಗೆ ಗೊತ್ತಿದೆ, ಇಂದೂರಿನಲ್ಲಿ ಇದೇ ಕಲ್ಲು ಮಿಶ್ರಿತ ನೀರಾಗ್ಬಿಟ್ಟು ಡೆತ್ ಆಗಿದೆ. ಯಾವುದೇ ನಾಗರಿಕನಿಗೆ ಶುದ್ಧ ಕುಡಿಯುವ ನೀರು ಒಂದು ಫಂಡಮೆಂಟಲ್ ರೈಟ್, ಶುದ್ಧ ಕುಡಿಯುವ ನೀರು ಕೊಡಬೇಕು. ಇವರು ನೀವು ಪರಿಹಾರ ದೃಷ್ಟಿಯಿಂದ ಅವ್ರ ಕಾರಣ ಏನು ನೀಡಿದ್ದೀರಾ? ಭೀಮಾ ನದಿಯ ಮೂಲ ಸ್ಥಾವರದ ಮೇಲ್ಭಾಗದಲ್ಲಿ ಗ್ರಾಮಗಳಿಂದ ನೈಸರ್ಗಿಕ ನಾಲದಲ್ಲಿ ಹರಿದು ಬರುತ್ತಿರುವ ತ್ಯಾಜ್ಯ ನೀರು ಅಂತ ಹೇಳಿದ್ದೀರಾ. ಅದಕ್ಕೆ ಪರಿಹಾರ ಏನು ತೋರಿಸಿದ್ದೀರಾ? ನೈಸರ್ಗಿಕ ನಾಲದಲ್ಲಿ ಹರಿದು ಬರುತ್ತಿರುವ ತ್ಯಾಜ್ಯ ನೀರನ್ನು ಬ್ಯಾರೇಜಿನ ತಳಭಾಗದಲ್ಲಿ ಹರಿದು ಹೋಗುವಂತೆ ಯೋಜನೆ ರೂಪಿಸಲು ಮೈನರ್ ಇರಿಗೇಷನ್ ಇಲಾಖೆಯನ್ನು ಕೋರಲಾಗಿತ್ತು. ಫೈನ್. ಆದರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅನುದಾನ ದೊರೆಯದ ಕಾರಣ, ಈಗ ನಾವು ವಿ ಇನ್ ದ ಮಂತ್ ಆಫ್ ಮಾರ್ಚ್ ಅಲ್ಲಿ ಇದ್ದೀವಿ ನಾವು, ದೊರೆಯದ ಕಾರಣ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನೀವು ಹೇಳಿದ್ದೀರಾ, ನೀಡಿದ 10 ಕೋಟಿ ಕ್ರಿಯಾ ಯೋಜನೆ ಬದಲಾಯಿಸಿ ಅಂತ ಹೇಳಿ
ಈಗೇನ್ ಮಾಡಿದ್ದಾರೆ KKRDBಗೆ ನೀವು 9/1/26 ಪತ್ರದಲ್ಲಿ KKR ಸಲ್ಲಿಸಿದ್ದೀರಾ. ಅದಕ್ಕೂ ಅನುಮೋದನೆ ಸಿಗದು ಯಾವಾಗ, ರಿಪೇರಿ ಆಗದು ಯಾವಾಗ? ಅಲ್ಲಿವರೆಗೂ ಗುಲ್ಬರ್ಗದ ಜನ, ಕಲಬುರಗಿಯ ಜನ ಈ ಮಿಶ್ರಿತ ಏನು ಕಂಟ್ಯಾಮಿನೇಟೆಡ್ ವಾಟರ್ ಇದೆ ಅದನ್ನ ಕುಡಿಯೋದೇ ನಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಕಾ? ಏನ್ ಮಾಡ್ತೀರಾ ಹೇಳಿ. ಸಭಾಧ್ಯಕ್ಷರೇ, ಇದು ತಾತ್ಕಾಲಿಕವಾಗಿ ಸಮಸ್ಯೆ ಆಗಿರೋದಂತ ಸಭಾಧ್ಯಕ್ಷರೇ. ಈಗ ಹಣದ ವ್ಯವಸ್ಥೆ ಆಗಿದೆ ಸಭಾಧ್ಯಕ್ಷರೇ. KKRDB ಅದೆಲ್ಲ KKRDBಗೆ ಬರೋದ್ರಿಂದ ಸಭಾಧ್ಯಕ್ಷರೇ ಅದರಲ್ಲಿ 10 ಕೋಟಿ ರೂಪಾಯಿ ಈಗಾಗಲೇ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಮತ್ತು ಎಲ್ಲೆಲ್ಲಿ ಕಲುಷಿತ ನೀರು ಆಗ್ತಾ ಇತ್ತು ಅಲ್ಲಿ ನಾವು ಈ ನೀರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಬೋರ್ವೆಲ್ಗಳಿಂದ ಟ್ಯಾಂಕರ್ಗಳಿಂದ ನೀರು ಸಹ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಅವ್ರಿಗೆ ಗೊತ್ತಿದೆ ಕುಡಿಯೋ ನೀರು ಸಭಾಧ್ಯಕ್ಷರೇ. ಸರ್, ಕುಡಿಯೋ ನೀರಿಗೆ ಎಲ್ಲಿ ಕಲುಷಿತ ಕೆಲವು ಏರಿಯಾಗಳಾಗ್ತಾ ಇದೆಯಲ್ಲ ಸರ್, ಅಲ್ಲಿ ಈ ನೀರು ಕೊಡ್ತಾ ಇಲ್ಲ ಸಭಾಧ್ಯಕ್ಷ. ಅದು ಬೇರೆ ಇದಕ್ಕೆ ಮಾತ್ರ ಉಪಯೋಗಿಸ್ತಾರೆ, ಕುಡಿಯೋಕೆ ಯಾರು ಆ ನೀರು ಉಪಯೋಗಿಸ್ತಾ ಇಲ್ಲ. ಅಲ್ಲಿ ಬೇರೆ ವ್ಯವಸ್ಥೆ ಮಾಡಿದ್ವಿ, ಬೋರ್ವೆಲ್ಗಳ ಮುಖಾಂತರ ಮತ್ತು ಟ್ಯಾಂಕರ್ಗಳ ಮುಖಾಂತರ ನೀರು ಓಡಿಸ್ತಾ ಇದ್ವಿ ಸಭಾಧ್ಯಕ್ಷ. ಹಣದ ಲಭ್ಯತೆ ಸಹ ಇದೆ ಸಭಾಧ್ಯಕ್ಷ. 13 ಕೋಟಿ ರೂಪಾಯಿ ಖರ್ಚು ಮಾಡಿ ತಾತ್ಕಾಲಿಕವಾಗಿ ಏನು ಸಮಸ್ಯೆ ಆಗಿತ್ತು ಅದನ್ನು ಕೂಡಲೇ ಕೆಲಸ ಮಾಡಿ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೀವಿ. ಈ ಕಲುಷಿತ ನೀರು ಕುಡಿಯೋಕೆ ಕೊಡ್ತಾ ಇಲ್ಲ ಸರ್. ನಾವು ಎಲ್ಲಿ ಆಗ್ತಾ ಇದೆ, ಎಲ್ಲಿ ಸಪ್ಲೈ ಆಗ್ತಾ ಇದೆಯಲ್ಲ ಸರ್, ಆಯ್ತು ಕ್ಷಣವಾಗುತ್ತಿರುವುದು ಕುಡಿಯೋ ನೀರಿನಲ್ಲಿ ಎಕ್ಸಾಕ್ಟ್ಲಿ ಸರ್ ಅದೇನೆ ಕುಡಿಯೋ ನೀರು ಪೈಪಲ್ಲೇ ಬರ್ತಾ ಇತ್ತು. ಆದರೆ ಕುಡಿಯೋ ನೀರು ಜನಗಳು ಉಪಯೋಗಿಸಬಾರ್ದು ಅಂತ ಹೇಳ್ತಾ ಇದೀವಿ, ಅದನ್ನು ಉಪಯೋಗಿಸ್ತಾ ಇಲ್ಲ ಸರ್. ಅವರಿಗೆ ಬೋರ್ವೆಲ್ ಮುಖಾಂತರ ಟ್ಯಾಂಕರ್ಗಳ ಮುಖಾಂತರ ಕಾರ್ಪೊರೇಷನ್ನಿಂದ ನೀರು ಕೊಡ್ತಾ ಇದೀವಿ. ಆದಾಗ್ಯೂ ಸಹ ಈಗ ನಮಗೆ ಹಣದ ಲಭ್ಯತೆ ಇರೋದ್ರಿಂದ ಎಲ್ಲಿ ಕಲುಷಿತ ಆಗ್ತಾ ಇದೆ ಅಲ್ಲಿ ಮೈನರ್ ಇರಿಗೇಷನ್ ಇಂದ ನಾವು ಮತ್ತೆ STP ಎರಡೂ ಮಾಡಿ ಅದನ್ನ ಶೀಘ್ರವಾಗಿ ಮಾಡ್ಕೊಡ್ತೀವಿ ಸಭಾ.